ತಲೆ ಸಿಡಿತಿದೆ, ರೆಸ್ಟ್ ಬೇಕು. ಮತ್ತೆ ಇನ್ನೊಂದು ಹೊಸ ಡ್ರಾಮಾಗೆ ನಾನು ರೆಡಿ ಇಲ್ಲ. ಈ ಮಾತನ್ನು ಮುಂಚೆನೇ ಹೇಳಬೇಕಿತ್ತು ಅಮ್ಮ. ಆದರೆ ನನ್ನಿಂದ ಎಂಥ ದೊಡ್ಡ ತಪ್ಪಾಗಿದೆ ಅಂತ ನಂಗೆ ಅರ್ಥ ಆಗೋದಕ್ಕೂ ತುಂಬ ಲೇಟ್ ಆಯಿತು. ಐ ಆಮ್ ರಿಯಲಿ ಸಾರಿ ಅಮ್ಮ. ಪ್ಲೀಸ್ ನನಗೆ ಕ್ಷಮಿಸ್ಬಿಡಿ. ನೀನು ಚಿಕ್ಕವನಿದ್ದಾಗಿಂದನೂ ದೊಡ್ಡವನು ತಿಳುವಳಿಕೆ ಇರೋನು ಅಂತಲೇ ಬೆಳೆಸಿದ್ದೀನಿ. ಅದಕ್ಕೆ ಮನೆ ವಿಚಾರದಲ್ಲಿ ತಗೊಳ್ಳೋ ಪ್ರತಿಯೊಂದು ನಿರ್ಧಾರನೂ ನಿಂಗೆ ಹೇಳ್ತಿದ್ದೆ. ನಿನ್ನ ಸಂಬಂಧ ತಾಯಿ ಮಗ ಅನ್ನೋದಕ್ಕಿಂತ ಹೆಚ್ಚು ಟ್ರಾನ್ಸ್ಪರೆಂಟ್ ಆಗಿದ್ರು ಇಷ್ಟು ದೊಡ್ಡ ವಿಚಾರನ ನನ್ನಿಂದ ಹೇಗೆ ಮುಚ್ಚಿಟ್ಟೆ ವೇದಾಂತ್? ಸಾಲದಕ್ಕೆ ಸುಳ್ಳು ಬೇರೆ ಹೇಳಿದೆ. ಇದು ನನಗೆ ತುಂಬ ಹರ್ಟ್ ಆಗಿತ್ತು. ನಿಜ ಅಮ್ಮ, ನಾನು ಸುಳ್ಳು ಹೇಳಿದೆ. ಆದರೆ ಪ್ರತಿ ಸಲ ನಾನು ನಿಮ್ಮ ಹತ್ರ ಸುಳ್ಳು ಹೇಳಿದಾಗ ನನ್ನ ಮನಸ್ಸಲ್ಲಿ ನಾನು ನಿಮ್ಮ ಹತ್ರ ಸಾರಿ ಕೇಳ್ಕೊಂಡಿದ್ದೀನಿ. ನಾನು ಸುಳ್ಳು ಹೇಳೋದಕ್ಕೆ ಕಾರಣ ಇತ್ತು ಅಮ್ಮ. ವಿಕ್ರಾಂತ್ ವಿಷಯ ನಿಮಗೆ ಗೊತ್ತಾದರೆ ಅದು ಇಮಿಡಿಯೇಟಾಗಿ ಆರತಿ ಮನೆ ತಲುಪುತ್ತೆ ಅಂತ ನಂಗೆ ಚೆನ್ನಾಗಿ ಗೊತ್ತಿತ್ತು. ವಿಕ್ರಾಂತ್ ಆರತಿ ವಿಚಾರದಲ್ಲಿ ಎಷ್ಟು ಸೆನ್ಸಿಟಿವ್ ಆಗಿದೆ ಅಂತ ನಿಮಗೆ ನಾನು ಹಾಗೆ ನಡ್ಕೊಳ್ಳೇಬೇಕಾಯ್ತು. ನನ್ನ ವಿಚಾರ ಆಗಿದ್ದರೆ ನಾನು ಖಂಡಿತವಾಗ್ಲೂ ಸುಳ್ಳು ಹೇಳ್ತಿರ್ಲಿಲ್ಲಮ್ಮ. ತಪ್ಪು ಮಾಡಿದ್ಮೇಲೆ ಏನಾದರೂ ಒಂದು ಕಾರಣ ಕೊಡೋದು ಸಹಜ ವೇದಾಂತ್. ಒಂದು ಸುಳ್ಳು 100 ಸುಳ್ಳಿಗೆ ದಾರಿ ಮಾಡಿಕೊಡುತ್ತೆ. ಸಂಬಂಧದಲ್ಲಿ ಮೂಡೋ ಬಿರುಕು ಮುಂದೆ ಒಂದು ದೊಡ್ಡ ಕಂದಕನೇ ಸೃಷ್ಟಿ ಮಾಡಿಬಿಡುತ್ತೆ. ನೀನು ಕೂಡ ಹೀಗೆ ಮುಂದೆ. ಅಮ್ಮ, ಇನ್ನು ಮುಂದೆ ನನ್ನ ಲೈಫಲ್ಲಿ ಯಾವ ನಿರ್ಧಾರನೂ ನಿಮಗೆ ತಿಳಿಸ್ದೆ ತೊಗೊಳೋದಿಲ್ಲಮ್ಮ. ಇಟ್ಸ್ ಮೈ ಪ್ರಾಮಿಸ್. ಅಮ್ಮ 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 ಅಮ್ಮ. ಅಂಜು, ಅಮ್ಮ ಬೇಗ ಬರ್ತಾರೆ, ನೀನು ಮಲ್ಕೋ. ಅಮ್ಮ ಅಮ್ಮ ಅಮ್ಮ. ಈ ಕಾರ್ನ ಎಲ್ಲೋ ನೋಡಿದ್ದೀನಲ್ಲ, ಯಾರಿರಬಹುದು? ವೇದಾಂತ್ ಅವರು ಇವ್ರು ಇಲ್ಲೇನು ಮಾಡ್ತಿದ್ದಾರೆ? ತುಂಬ ಚಳಿ ಆಗ್ತಿದೆಯಾ? ಆಗಲೇ ನೋಡಿದೆ, ಸುಮ್ಮನೆ ಎಬ್ಬಿಸೋದು ಯಾಕೆ ಅಂತ ಬರಲಿಲ್ಲ. ಬೇರೆಗೇನು ಬೇಕಾದರೂ ಕೇಳು. ಊಟ ಮಾಡಿದ್ರಾ? ಹಸುವಾಗ್ತಿದೆಯಾ? ಏನಾದರೂ ತಂದ್ಕೊಡ್ಲಾ? ಏನೂ ಬೇಡ, ಪರವಾಗಿಲ್ಲ. ಸಂಕೋಚ ಪಡಬೇಡ, ಏನೇ ಬೇಕಿದ್ರು ಕೇಳು. ಇಲ್ಲಿ ನೀವು ಇಷ್ಟೇ ಜನ ಇದ್ದೀರಾ ಅಂತ ಭಯ ಪಟ್ಕೋಬೇಡಿ. ನಾನು ಇಲ್ಲೇ ಇರ್ತೀನಿ, ನೋಡ್ಬೇಡಿ. ಯಾರು ಕೊಟ್ಟರು, ಹೇಗೆ ಅರೇಂಜ್ ಆಯಿತು ಒಂದು ಗೊತ್ತಿಲ್ಲ ಕಣೆ. ಆ ಫ್ಲವರ್ ಡೆಕೋರೇಟರ್ ಫೋನ್ ಮಾಡಿ ಫುಲ್ ಅಮೌಂಟ್ ಬಂದಿದೆ, ಹಾಗೆ ನೀವು ಯಾರ್ಯಾರ ಹತ್ರ 4 ಲಕ್ಷ ಸಾಲ ಮಾಡಿದ್ರೋ ಅದಷ್ಟು ಪೂರ್ತಿ ತೀರು ಹೋಗಿದೆ ಅಂತ. ನನ್ನ ತಾಳಿನ ವಾಪಸ್ ಕಳಿಸಿರೋರು ಅವರೇ ಆಗಿರಬೇಕು.
ಮಲ್ಕೋ ಅದಿತಿ, ನಾನು ಎಚ್ಚರ ಇರ್ತೀನಿ. ನಮ್ಮ ಏರಿಯಾದಲ್ಲಿ ಅಂಥ ಪ್ರಾಬ್ಲಮ್ ಏನೂ ಇಲ್ಲ. ಹೇಗಿದ್ರು ಅಕ್ಕಪಕ್ಕದವರೆಲ್ಲ ನಾವು ಹೊರಗಿರೋದು ನೋಡಿದ್ದಾರೆ. ನೀವು ಹೋಗಿ ಬನ್ನಿ, ಪರವಾಗಿಲ್ಲ. ನಿಮ್ಮಕ್ಕ ನಿನಗೆ ಹೇಳಿದಳಲ್ವೋ ಗೊತ್ತಿಲ್ಲ, ಸ್ವಲ್ಪ ದಿನಗಳಿಂದ ನಾನು ಮೀಟ್ ಮಾಡಬೇಕು ಅಂತ ನಿಮ್ಮಕ್ಕ ಇದೇ ಏರಿಯಾದಲ್ಲಿ ವೆಯ್ಟ್ ಮಾಡ್ತಿದ್ಲು. ಆಗ ರೌಡಿಗಳು ಅವಳ ಹಿಂದೆ ಬಿದ್ದಿದ್ರು, ಗೊತ್ತಾ? ಇದು ರೆಸಿಡೆನ್ಷಿಯಲ್ ಏರಿಯಾ, ಇಲ್ಲಿ ಏನು ಅಂಥದ್ದೆಲ್ಲ ಪ್ರಾಬ್ಲಮ್ ಇಲ್ಲ. ಅಷ್ಟಕ್ಕೂ ನೀವು ಹೊರಗಡೆ ಹೇಗೆ ನಮಗೋಸ್ಕರ ರಾತ್ರಿ ಎಲ್ಲ ಕಾಯ್ತಿದ್ರಿ ಅಂತ ನಿಮ್ಮ ಅಮ್ಮಂಗೆ ಏನಾದರೂ ಗೊತ್ತಾದರೆ ದೊಡ್ಡ ರಾಮಾಯಣನೇ ಆಗೋಗುತ್ತೆ. ನೀವು ಹೊರಟು ಬಿಡಿ. ನಾನೀಗ ನಮ್ಮ ಮನೇಲಿ ಇರೋದಕ್ಕಿಂತ ಹೆಚ್ಚಾಗಿ ಇಲ್ಲಿರೋದು ಬೆಟರ್ ಅನ್ನಿಸ್ತದೆ. ಇನ್ಫ್ಯಾಕ್ಟ್ ನಮ್ಮಿಬ್ಬರು ಫ್ಯಾಮಿಲಿ ಮಧ್ಯೆ ಏನೂ ಪ್ರಾಬ್ಲಮ್ ಇಲ್ಲ ಅಂದಿದ್ದರೆ ನಾನು ನಮ್ಮನೆಗೆ ಕರ್ಕೊಂಡು ಹೋಗ್ತಿದ್ದೆ. ಈಗಲೂ ಅಂದರೆ ಆದ್ಯ ಮನೆ ಬಿಟ್ಟು ಬರ್ತೀನಿ. ಬೇಡ ವೇದಾಂತ್ ಅವರೇ, ಅಮ್ಮ ಈಗ ಚೇತರಿಸ್ಕೊಂಡಿರ್ತಾಳೆ. ಎಷ್ಟೊತ್ತಿಗೆ ಬೇಕಾದರೂ ಡಿಸ್ಚಾರ್ಜ್ ಆಗ್ಬೋದು. ಮಿಡ್ ನೈಟ್ ಅಲ್ಲ ಅಂದರೂ ಅಪ್ಪ ಬೆಳಗ್ಗೆ ಎಷ್ಟರಲ್ಲಾದರೂ ಅಮ್ಮನ ಕರ್ಕೊಂಡು ಬರ್ತಾರೆ. ಅವ್ರು ಬರೋ ಹೊತ್ತಿನಲ್ಲಿ ನಾವಿಲ್ಲಿಲ್ಲ ಅಂದರೆ ಸರಿ ಅನ್ಸಲ್ಲ. ದೆನ್ ಇಟ್ಸ್ ಓಕೆ, ನೀನು ಹೋಗಿ ಮಲ್ಕೊ. ವೇದಾಂತ್ ಅವರೇ, ನೀವು ಮದುವೆ ಮನೇಲಿ ಸಹಾಯ ಮಾಡಿದಾಗಲೂ ಮುಂದೆ ಯಾವಾಗಾದರೂ ಅಂಗ್ಸೋಕ ಅಂತೇಳಿ ತಪ್ಪಾಗಿ ಕೇಳಿಬಿಟ್ಟೆ. ಐ ಆಮ್ ರಿಯಲಿ ಸಾರಿ. ಇಟ್ಸ್ ಓಕೆ. ಅವತ್ತು ಅಮ್ಮು ಬಂದ್ಬಿಟ್ಲು, ಮಾತು ಅರ್ಧಕ್ಕೆ ನಿಂತೋಗಿತ್ತು. ನೀವು ಮಾಡಿರೋ ಎಲ್ಲ ಸಹಾಯಕ್ಕೂ ತುಂಬ ಥ್ಯಾಂಕ್ಸ್. ನಾನು ಅವತ್ತು ಹೇಳಿದ್ದೀನಿ, ಇವತ್ತು ಹೇಳ್ತಾ ಇದ್ದೀನಿ, ಯಾವ ವಿಷಯಗಳನ್ನೂ ಯಾರಿಗೂ ಹೇಳ್ಬೇಡಾದಿತ್ತು.